ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ ಕೇಳೋಕೆ ಬಹಳಷ್ಟು ಕಥೆಗಳು ಸಿಗುತ್ತೆ. ಕಥೆಗಳನ್ನು ಕೇಳಿ ನೀವು ಮಾಡಿದ್ದ ಕಮೆಂಟ್ಗಳು ಹಾಗೆ ನಿಮ್ಮ ರೆಸ್ಪಾನ್ಸನ್ನು ನೋಡಿ ನಮ್ಮ ಇಡೀ ತಂಡಕ್ಕೆ ತುಂಬ ಖುಷಿಯಾಯಿತು. ಹೀಗೆ ಕತೆಗಳನ್ನು ಕೇಳ್ತಾ ಇರಿ. ಸರಿ, ಹಾಗಾದರೆ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಒಂದೂರಲ್ಲಿ ಒಬ್ಬ ಶ್ರೀಮಂತನಿದ್ದ. ಬಡವರಿಗೆ ಸಾಲ ಕೊಡ್ತಾ ಅದಕ್ಕೆ ಪ್ರತಿಯಾಗಿ ಹೆಚ್ಚಿನ ಹಣವನ್ನು ಅವರಿಂದ ವಸೂಲಿ ಮಾಡಿ ಅವನು ತುಂಬ ದೊಡ್ಡ ಶ್ರೀಮಂತನಾಗಿದ್ದ. ಮಹಾ ಜಿಪುಣನಾಗಿದ್ದ ಆತ ಯಾರಿಗೂ ಕೈ ಎತ್ತಿ ಒಂದು ಪೈಸವನ್ನು ಕೂಡ ದಾನ ಮಾಡ್ತಿರ್ಲಿಲ್ಲ. ಅವನು ಗಳಿಸಿದ ಹಣವನ್ನೆಲ್ಲ ಮನೆಯಲ್ಲಿಟ್ಟರೆ ಎಲ್ಲಿ ಕಳ್ಳರು ಕದ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯದಿಂದ ಊರಾಚೆ ಇರೋ ತನ್ನ ಹೊಲದಲ್ಲಿ ಒಂದು ಬನ್ನಿ ಗಿಡದ ಕೆಳಗೆ ಮಣ್ಣನ್ನು ಅಗೆದು ಅದ್ರ ಒಳಗೆ ಹಣನ ಮತ್ತು ಒಡವೆಗಳನ್ನು ಬಚ್ಚಿಟ್ಟಿದ್ದ. ಪ್ರತಿ ರಾತ್ರಿ ಊರೆಲ್ಲ ಮಲಗಿದ ಮೇಲೆ ಒಬ್ಬನೇ ಕಂದಿಲನ್ನು ಹಿಡ್ಕೊಂಡು ಬನ್ನಿ ಗಿಡದ ಬಳಿ ತೆರಳಿ ಮಣ್ಣನ್ನು ಅಗೆದು ಹಣ ಇದೆಯೋ ಇಲ್ವೋ ಅನ್ನೋದನ್ನು ಖಚಿತಪಡಿಸ್ಕೊಂಡು ವಾಪಸ್ ಬರ್ತಿದ್ದ. ಆ ಊರಿನ ಕಡು ಬಡವನೊಬ್ಬ ಅದೇ ಶ್ರೀಮಂತನ ಬಳಿ ಮಗಳ ಮದುವೆಗೆ ಸಾಲ ಮಾಡಿಕೊಂಡಿದ್ದ. ಆತ ಎಷ್ಟು ದುಡಿದ್ರೂ ಸಾಲ ತೀರಲೇ ಇಲ್ಲ. ಶ್ರೀಮಂತ ಒಂದೆರಡು ಬಾರಿ ಬಡವನಿಗೆ ಸಾಲನ ತೀರಿಸೋ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದ. ಒಂದಿನ ಆತ ಬಡವನ ಮನೆಗೆ ಹೋಗಿ ಕೊಟ್ಟ ಹಣ ಈಗಲೇ ಮರಳಿಸಿ ಹಿಂದಿರುಗಿಸ್ಬೇಕು, ಇಲ್ಲ ಅಂದರೆ ಅವನ ಮನೆಯನ್ನು ಹರಾಜು ಹಾಕ್ಬಿಡ್ತೀನಿ ಅಂತ ಜೋರಾಗಿ ಗದರಿದ. ಬಡವ ತನ್ನ ಹೀನ ಸ್ಥಿತಿಗೆ ಬೇಸತ್ತು ನೇಣು ಹಾಕೊಳ್ಳಲು ಶ್ರೀಮಂತನ ಬನ್ನಿ ಗಿಡದ ಹತ್ತಿರ ಹೋಗ್ತಾನೆ. ಆತ ಮರದ ಮೇಲೆ ಹತ್ತಿ ಹಗ್ಗನ ಬಿಗಿಬೇಕು ಅನ್ನೋ ಅಷ್ಟರಲ್ಲಿ ದೂರದಲ್ಲಿ ಕಂದಿಲು ಬೆಳಕು ತನ್ನೆಡೆಗೆ ಸಾಗಿ ಬರೋದನ್ನು ನೋಡ್ತಾನೆ. ಭಯಗೊಂಡ ಆತ ಮರದ ಮೇಲೇನೆ ಮೌನವಾಗಿ ಕೂತ್ಕೊಂಡ್ಬಿಡ್ತಾನೆ. ಎಂದಿನಂತೆ ಶ್ರೀಮಂತ ಮರದ ಕೆಳಗೆ ಮಣ್ಣನ್ನು ಅಗೆದು ಬಚ್ಚಿಟ್ಟಿದ್ದ ದುಡ್ಡು ಒಡವೆಗಳನ್ನೆಲ್ಲ ಕಣ್ಣಿಗೊತ್ಕೊಂಡು ಮತ್ತೆ ಅಲ್ಲೇ ಅದನ್ನು ಮಣ್ಣಲ್ಲಿ ಮುಚ್ಚಿಟ್ಟು ಮನೆಗೆ ಹೊರಡ್ತಾನೆ. ಇದನ್ನು ಮರದ ಮೇಲೆ ನೋಡ್ತಾ ಕುಳಿತಿದ್ದ ಬಡವ ಶ್ರೀಮಂತ ಹೋದ ಬಳಿಕ ಕೆಳಗಿಳಿದು ಆ ಬಚ್ಚಿಟ್ಟಿದ್ದ ಅಪಾರವಾದ ದುಡ್ಡು ಬಂಗಾರದ ಒಡವೆಗಳನ್ನೆಲ್ಲ ತಗೊಂಡು ದೇವರಿಗೆ ಮನೆಯಲ್ಲಿಯೇ ವಂದಿಸುತ್ತಾ ಖುಷಿಯಿಂದ ಹೊರಟೋಗ್ತಾನೆ. ಮಾರನೇ ದಿನ ಶ್ರೀಮಂತನಿಗೆ ಸಾಲದ ಹಣ ಕೊಟ್ಟು ಉಳಿದ ಹಣವನ್ನು ತನ್ನಂತೆ ತಾಪತ್ರಯದಲ್ಲಿ ಇರುವ ಬಡವರಿಗೆ ಹಂಚಿ ಅವರಿಗೂ ಸಹಾಯವನ್ನು ಮಾಡ್ತಾನೆ. ಅದೇ ದಿನ ರಾತ್ರಿ ಆ ಶ್ರೀಮಂತ ಎಂದಿನಂತೆ ಬನ್ನಿ ಗಿಡದ ಕೆಳಗೆ ಬಂದು ನೋಡಿದರೆ ಅಲ್ಲಿಟ್ಟಿದ್ದ ಹಣ ಒಡವೆಯೆಲ್ಲ ಕಣ್ಮರೆಯಾಗಿದ್ವು. ಆತ ಎದೆ ಬಡ್ಕೊಂಡು ದೊಡ್ಡ ದನಿಯಲ್ಲಿ ಕಿರ್ಚ್ತಾ ಗೋಳಾಡ್ತಾ ಇದ್ದ. ಅದಕ್ಕೆ ಯಾವಾಗಲೂ ಹಿರಿಯರು ಹೇಳೋದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಇದಾಗಿತ್ತು ನಮ್ಮದೊಂದು ಚಿಕ್ಕ ಕತೆ. ಯಾವಾಗಲೂ ನಾವು ಕೈ ಚಾಚಿ ದಾನವನ್ನು ಮಾಡಬೇಕು. ಇದು ನಮ್ಮದು, ನಮ್ಮಲ್ಲೇ ಇಟ್ಕೋತೀನಿ ಅಂತ ತುಂಬ ಜೋಪಾನ ಮಾಡಿ ಇಡ್ತೀವಲ್ವ, ಅದೆಲ್ಲ ಖಂಡಿತವಾಗ್ಲೂ ಬೇರೆಯವರಿಗೆ ಹೊರಟೋಗ್ಬಿಡುತ್ತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.